ಬರ್ತಿವೆ 80 ಹೊಸ ಜೆಟ್. ಮಹೀಂದ್ರ ಎಂಬ್ರೇರ್ ಮಾಸ್ಟರ್ ಸ್ಟ್ರೋಕ್. ಏನಿದು ವಾಯುಪಡೆಯ ಮೆಗಾ ಡೀಲ್? ನಮಸ್ಕಾರ ಸ್ನೇಹಿತರೆ, ಭಾರತೀಯ ವಾಯುಪಡೆ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮತ್ತೊಂದು ಮೆಗಾ ಪ್ಲಾನ್ ರೆಡಿ ಮಾಡಿದೆ. ಶೀಘ್ರದಲ್ಲೇ 80 ಹೊಸ ಜೆಟ್ಗಳು ನಮ್ಮ ವಾಯುಪಡೆ ಸೇರಲಿವೆ. ಹಾಗಂತ ಈ ಬಾರಿ ಖರೀದಿ ಮಾಡ್ತಿರೋದು ಆಕಾಶದಲ್ಲಿ ಡಾಗ್ ಫೈಟ್ ಮಾಡೋ ಫೈಟರ್ ಜೆಟ್ಸ್ ಅನ್ನಲ್ಲ. ಯುದ್ಧ ಶುರುವಾದಾಗ ಫೈಟರ್ ಜೆಟ್ಗಳಿಗಿಂತಲೂ ಇಂಪಾರ್ಟೆಂಟ್ ಅನಿಸೋ, ಇಡೀ ಯುದ್ಧದ ಗತಿಯನ್ನ ಬದಲಾಯಿಸಬಲ್ಲ ಅತ್ಯಂತ ಪ್ರಮುಖ ವಿಮಾನಗಳನ್ನ ಭಾರತೀಯ ವಾಯುಪಡೆ ತರಿಸ್ಕೊಳ್ತಾ ಇದೆ. ಅನದರ್ ಬಿಗ್ ಡೀಲ್ ಆಫ್ಟರ್ ರಫೈಲ್ ಡೀಲ್. ಒಂದೆರಡಲ್ಲ 80 ಹೊಸ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನ ಪರ್ಚೇಸ್ ಮಾಡ್ತಾ ಇದೆ ಭಾರತ. ಎಷ್ಟು ದಿನ ಈ ಬೃಹತ್ ಡೀಲ್ಗಾಗಿ ಅಮೆರಿಕ, ಯುರೋಪ್ನ ಘಟಾನುಘಟಿ ಕಂಪನಿಗಳು ಕಾಂಪೀಟ್ ಮಾಡ್ತಾ ಇದ್ವು. ಆದ್ರೆ ಈಗ ಬ್ರೆಜಿಲ್ನ ಒಂದು ಕಂಪನಿ ಭಾರತಕ್ಕೆ ಒಂದು ಬಿಗ್ ಆಫರ್ ಕೊಟ್ಟಿದೆ. ಹಾಗಿದ್ರೆ ಏನಿದು 80 ಜೆಟ್ಗಳ ಮೆಗಾ ಡೀಲ್? ಆಕಾಶದಲ್ಲಿ ಭಾರತ ಹೊಸ ಸಾಮ್ರಾಜ್ಯ ಕಟ್ಟೋಕೆ ಮಾಡ್ತಿರೋ ಅಸಲಿ ಕಹಾನಿ ಏನು? ಇದರ ಹಿಂದಿರೋ ರಹಸ್ಯವಾದ ಸ್ಟ್ರಾಟಜಿ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ದಿಢೀರ್ 80 ವಿಮಾನಗಳು ಬೇಕಾಗಿದ್ದೇಕೆ? IAF ನ ಅಸಲಿ ಸಮಸ್ಯೆ ಏನು? ಸ್ನೇಹಿತರೆ, ವಿಮಾನದ ತಾಕತ್ ಆಮೇಲೆ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ವಾಯುಪಡೆ ಸಡನ್ ಆಗಿ ಇಂಥ ಒಂದು ಮೆಗಾ ಡೀಲ್ಗೆ ಕೈ ಹಾಕಿರೋದು ಯಾಕೆ ಅಂತ ನಾವು ತಿಳ್ಕೋಬೇಕು. ಸ್ನೇಹಿತರೆ, ಒಂದು ಲೈನ್ ಇದೆ, ಫೇಮಸ್ ಲೈನ್ ಇದು. ಏನ್ ಹೇಳ್ತಾರೆ? ಅಮೆಚೂರ್ ಸ್ಟಡಿ ಸ್ಟ್ರಾಟಜೀಸ್, ಪ್ರೊಫೆಷನಲ್ಸ್ ಸ್ಟಡಿ ಲಾಜಿಸ್ಟಿಕ್ಸ್ ಅಂತ. ಅಂದರೆ ಅನನುಭವಿಗಳು ಸ್ಟ್ರಾಟಜಿ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ವಾರಲ್ಲಿ, ಆದರೆ ರಿಯಲ್ ಜನರಲ್ಸ್, ಲೆಜೆಂಡ್ಸ್, ಪ್ರೊಫೆಷನಲ್ ಸೋಲ್ಜರ್ಸ್ ಲಾಜಿಸ್ಟಿಕ್ಸ್ನ ಫಸ್ಟ್ ಥಿಂಕ್ ಮಾಡ್ತಾರೆ ಅಂತ. ನಮ್ಮ ವಾಯುಪಡೆಯ ಈಗಿನ ಸ್ಥಿತಿ ನೋಡಿ. ನಮ್ಮ ವಾಯುಪಡೆಯಲ್ಲಿ ಟ್ಯಾಕ್ಟಿಕಲ್ ಏರ್ ಲಿಫ್ಟ್ಗಾಗಿ ಬಳಕೆಯಾಗ್ತಿರೋದು ರಷ್ಯಾ ಮತ್ತು ಯುಕ್ರೇನ್ ಮೂಲದ ಆಂಟೊನೋ AN-32 ವಿಮಾನಗಳು. ಇವುಗಳನ್ನು ಭಾರತ 1984ರಿಂದ 1991ರ ನಡುವೆ ಖರೀದಿ ಮಾಡಿರೋದು. ಈ ವಿಮಾನಗಳಿಗೆ ಆಲ್ರೆಡಿ 30ರಿಂದ 35 ವರ್ಷ ವಯಸ್ಸಾಗಿದೆ. ನಮ್ಮ ವಾಯುಪಡೆ ಬಳಿ 100ರಿಂದ 105 AN-32 ವಿಮಾನಗಳಿವೆ. ಇವುಗಳ ಪೇಲೋಡ್ ಕೆಪಾಸಿಟಿ ಕೇವಲ 7 ಟನ್ ಮಾತ್ರ. ಇನ್ನೊಂದು ಕಡೆ ನಮ್ಮಲ್ಲಿ ಹೆವಿ ಕಾರ್ಗೋ ಅದನ್ನು ಸಾಗಿಸೋಕೆ ಎಲ್ಯೂಷನ್ IL-76 ಗಜರಾಜ್ ವಿಮಾನಗಳಿವೆ. ಇವು ಬರೋಬ್ಬರಿ 40 ಟನ್ ಭಾರವನ್ನು ಹೊರ್ತವೆ. ಇವೊಂದು 17 ಇದಾವೆ. ಹಾಗೆ ನಮ್ಮ ವಾಯುಪಡೆ 12 ಲಾಕ್ಹೀಡ್ ಮಾರ್ಟಿನ್ ನಿರ್ಮಿತ C-130J ವಿಮಾನಗಳನ್ನು ಆಪರೇಟ್ ಮಾಡ್ತಿದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಈ ಎಲ್ಯೂಷನ್ IL-76 ಮತ್ತು ಆಂಟೊನೋ AN-32 ಈ 2 ವಿಮಾನಗಳು ತುಂಬಾನೇ ಹಳೆದಾಗಿವೆ. ಮೇಂಟೆನೆನ್ಸ್ ಕಾಸ್ಟ್ ವಿಪರೀತ, ಔಟ್ಡೇಟೆಡ್ ಟೆಕ್ನಾಲಜಿ. ಅದರಲ್ಲೂ ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಇವುಗಳ ಸ್ಪೇರ್ ಪಾರ್ಟ್ಸ್ ಸಿಗೋದು ಕೂಡ ಹೆಡ್ಡೇಕ್ ಆಗಿದೆ. ರಷ್ಯಾಗೆ ಸಾಕಾಗ್ತಿಲ್ಲ. ಯೋಚನೆ ಮಾಡಿ, ನಾಳೆ ಚೈನಾ ಅಥವಾ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಎಮರ್ಜೆನ್ಸಿ ಕ್ರಿಯೇಟ್ ಆದರೆ ರಾತ್ರಿ ಸಾವಿರಾರು ಸೈನಿಕರನ್ನ, ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಬಾರ್ಡರ್ಗೆ ಶಿಫ್ಟ್ ಮಾಡಬೇಕು. ಈ ವಿಚಾರದಲ್ಲಿ ಭಾರತೀಯ ವಾಯುಪಡೆಗೆ ಒಂದು ದೊಡ್ಡ ಗ್ಯಾಪ್ ಫೀಲ್ ಆಗ್ತಿದೆ. ಆ 7 ಟನ್ ಮತ್ತು 40 ಟನ್ ನಡುವೆ ಅಂದರೆ 18ರಿಂದ 30 ಟನ್ ಆ ಥರದ ತೂಕವನ್ನು ಹೊರುವಂತಹ ಯಾವುದೇ ಶಾರ್ಟ್ ರನ್ ಮೇಲೂ ಇಳಿಯಬಲ್ಲ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ಭಾರತಕ್ಕೆ ಅರ್ಜೆಂಟ್ ಆಗಬೇಕು. ಇದೇ ಟೈಮ್ನಲ್ಲಿ ನಾವು ನಮ್ಮ ಶತ್ರು ರಾಷ್ಟ್ರದ ಕಡೆಗೂ ಕೂಡ ಒಂದ್ಸಲ ಕಣ್ಣಾಡಿಸ್ಬೇಕು. ಒಂದು ಕಡೆ ಚೈನಾ ತನ್ನ ವಾಯುಪಡೆಯಲ್ಲಿ 320ಕ್ಕೂ ಅಧಿಕ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ಇಟ್ಕೊಂಡಿದೆ. ಅದರಲ್ಲೂ 66 ಟನ್ ಭಾರ ಹೊರೋ ತನ್ನದೇ ಸ್ವದೇಶಿ Y-20 ಅನ್ನೋ ಬೃಹತ್ ವಿಮಾನಗಳನ್ನು 55ರಿಂದ 60ಕ್ಕೂ ಅಧಿಕ ಮ್ಯಾನುಫ್ಯಾಕ್ಚರ್ ಮಾಡಿ ನಿಲ್ಲಿಸ್ಕೊಂಡಿದೆ. ಹಾಗೆ C-130 ತರಹದ Y-9 ಮತ್ತು Y-8 ಅನ್ನೋ ಮೀಡಿಯಂ ವಿಮಾನಗಳು ಕೂಡ ಅವರ ಬಳಿ 100ಕ್ಕೂ ಅಧಿಕ ಇವೆ. ಇನ್ನೊಂದು ಕಡೆ ಪಾಕಿಸ್ತಾನ ಆರ್ಥಿಕವಾಗಿ ಭಿಕ್ಷೆ ಬಿಡ್ತಾ ಇದ್ರು. ಅವ್ರ ಬಳಿ ಅಮೆರಿಕ ಕೊಟ್ಟಂತ ಸುಮಾರು 15ರಿಂದ 16 C-130 ಸೂಪರ್ ಹರ್ಕ್ಯುಲಸ್ ಮೀಡಿಯಂ ಟ್ರಾನ್ಸ್ಪೋರ್ಟ್ ವಿಮಾನಗಳಿವೆ. ಇತ್ತೀಚೆಗೆ ಬೆಲ್ಜಿಯಂ ರಾಷ್ಟ್ರ ರಿಟೈರ್ ಮಾಡಿದ್ದ ಹಳೆಯ C-130 ವಿಮಾನಗಳನ್ನು ಕೂಡ ಪಾಕಿಸ್ತಾನ ಖರೀದಿ ಮಾಡಿ ನಮಗೆ ಕೊಡಿ, ರಿಪೇರಿ ಮಾಡಿಟ್ಕೊಂತೀವಿ ಅಂತ ಹೇಳಿ ತಗೊಂಡಿಟ್ಕೊಂಡು ಏರ್ ಲಿಫ್ಟ್ ಕೆಪಾಸಿಟಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಹೀಗಿರುವಾಗ ಅವ್ರು ರಾಶಿ ಹಾಕೋತಿರುವಾಗ ನಾವು ಬರೀ 35 ವರ್ಷ ಹಳೆಯ ವಿಮಾನಗಳನ್ನು ಇಟ್ಕೊಂಡು ಕೂರಕ್ಕಾಗತ್ತಾ? ಆಗಲ್ಲ. ಅದಕ್ಕಾಗಿ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಈ 80 ವಿಮಾನಗಳ ಖರೀದಿ ಪ್ರಕ್ರಿಯೆ ಶುರು ಮಾಡಿದೆ. ಶೀಘ್ರದಲ್ಲಿ ಅಧಿಕೃತ ಬೃಹತ್ ಟೆಂಡರ್ ರಿಲೀಸ್ ಆಗೋ ಸಾಧ್ಯತೆ ಇದೆ. ಟೆಂಡರ್ಗೂ ಮುನ್ನವೇ ಈ ಮೆಗಾ ಡೀಲ್ ಗಿಟ್ಟಿಸಿಕೊಳ್ಳೋಕೆ ವಿದೇಶಿ ಕಂಪನಿಗಳು ಭರ್ಜರಿ ಪೈಪೋಟಿ ಶುರು ಮಾಡಿದ್ವು. 80 ವಿಮಾನಗಳ ಬೃಹತ್ ಡೀಲ್ನ ಒಟ್ಟು ಮೊತ್ತ $6ರಿಂದ $8 ಬಿಲಿಯನ್ ಆಗ್ಬೋದು. ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ 50ರಿಂದ 70 ಸಾವಿರ ಕೋಟಿ ರೂಪಾಯಿ ನಡುವಿನ ಬೃಹತ್ ಡೀಲ್ ಇದು. ಇದರಲ್ಲಿ ಒಂದು C-390 ವಿಮಾನದ ಮೂಲ ಬೆಲೆ ಸುಮಾರು 700 ಕೋಟಿ ರೂಪಾಯಿಗಳಾದರೂ ಕೂಡ ಡಿಫೆನ್ಸ್ ಸ್ಪೇರ್ ಪಾರ್ಟ್ಸ್, ಶಸ್ತ್ರಾಸ್ತ್ರ, ಟ್ರೈನಿಂಗ್ ಮತ್ತು ಟೆಕ್ನಾಲಜಿ ಎಲ್ಲ ಸೇರಿ ಒಂದು ವಿಮಾನದ ಫೈನಲ್ ಪ್ಯಾಕೇಜ್ ಬೆಲೆ 1,000ರಿಂದ 1,100 ಕೋಟಿ ರೂಪಾಯಿಗಳವರೆಗೂ ಕೂಡ ಹೋಗ್ಬೋದು. ಸೊ ಇಷ್ಟೊಂದು ಭರ್ಜರಿ ಮೊತ್ತದ ಈ ರೇಸ್ಗೆ ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್, ಯುರೋಪ್ನ ಏರ್ಬಸ್ ಮತ್ತು ಬ್ರೆಜಿಲ್ನ ಎಂಬ್ರೇರ್ ಕಂಪನಿಗಳು
ಮುಂಚೂಣಿಯಲ್ಲಿ ನುಗ್ತಾ ಇದ್ವು. ಈ ರೇಸ್ನಲ್ಲಿ ಯಾವ ವಿಮಾನ ಗೆಲ್ಲುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವಿಮಾನದಲ್ಲಿ ನಿಮಗೆ ಕಾಶ್ಮೀರ, ವೈಷ್ಣೋದೇವಿ, ಅಮೃತ್ಸರ್ಗೆ ಹೋಗಿ ಬರೋಕೆ ಒಂದು ಅವಕಾಶ. ಸೆವೆನ್ ಸೈನ್ಸ್ ಟೂರಿಸಂನ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ. ಆಸಕ್ತರು ಕಾಲ್ ಮಾಡಿ ಟ್ರಿಪ್ ಹೋಗಿ ಬರ್ಬೋದು. ಅಮೆರಿಕ ಯುರೋಪ್ಗೆ ಶಾಕ್ ಕೊಟ್ಟ C390 ಮಿಲೆನಿಯಂ. ಎಸ್ ಸ್ನೇಹಿತರೆ, ಯಾರೂ ಊಹೆ ಮಾಡದ ರೀತಿಯಲ್ಲಿ ಬ್ರೆಜಿಲ್ ಮೂಲದ ಪ್ರತಿಷ್ಠಿತ ಎಂಬ್ರಾಯರ್ ಕಂಪನಿಯ ವಿಮಾನ ಈಗ ನಂಬರ್ 1 ಸ್ಥಾನದಲ್ಲಿದೆ. ಈ ವಿಮಾನದ ಹೆಸರು C390 ಮಿಲೆನಿಯಂ. ಇದರ ಸ್ಪೆಷಾಲಿಟಿ ಏನು ಅಂದರೆ, ಪ್ರಪಂಚದ ಅತಿ ಬಲಿಷ್ಠ ಮಿಲಿಟರಿ ಒಕ್ಕೂಟವಾದ ನ್ಯಾಟೋ ರಾಷ್ಟ್ರಗಳು ಕೂಡ ಈ ವಿಮಾನಕ್ಕೆ ಕ್ಲೀನ್ ಬೋಲ್ಡ್ ಆಗಿವೆ. ನೆದರ್ಲ್ಯಾಂಡ್ಸ್, ಚೆಕ್ ರಿಪಬ್ಲಿಕ್, ಪೋರ್ಚುಗಲ್, ಹಂಗೇರಿ, ಆಸ್ಟ್ರೇಲಿಯಾ ಮತ್ತು ಸ್ವೀಡನ್ ನಂತ ರಾಷ್ಟ್ರಗಳು ತಮ್ಮ ಹಳೆಯ ಅಮೆರಿಕನ್ ವಿಮಾನಗಳನ್ನ ಸೈಡಿಗಿಟ್ಟು ಈ C390 ವಿಮಾನವನ್ನೇ ಖರೀದಿ ಮಾಡ್ತಾ ಇದ್ದಾರೆ. ಅಮೆರಿಕನ್ ವಿಮಾನಗಳನ್ನ ಹೆಚ್ಚಾಗಿ ನಂಬ್ತಾ ಇದ್ದ ಇಡೀ ಯುರೋಪ್ಗೆ ಈ C390 ಯಾಕೆ ಮೋಸ್ಟ್ ಫೇವರೇಟ್ ಆಗ್ತಿದೆ ಗೊತ್ತಾ? ಇದು ಸಾಧಾರಣ ಪ್ರೊಪೆಲ್ಲರ್ ಇಂಜಿನ್ ವಿಮಾನ ಅಲ್ಲ, ಫ್ಯಾನ್ ವಿಮಾನ ಅಲ್ಲ. ಇದೊಂದು ಅತ್ಯಾಧುನಿಕ ಜೆಟ್ ಪವರ್ಡ್ ಏರ್ಕ್ರಾಫ್ಟ್. ಇದರಲ್ಲಿ ಮಾಡರ್ನ್ ಫ್ಲೈ ಬೈ ವೈರ್ ಕಂಟ್ರೋಲ್ ಸಿಸ್ಟಮ್ ಇದೆ. ಆಪರೇಟಿಂಗ್ ಕಾಸ್ಟ್ ಕಮ್ಮಿ. ಅಲ್ಲದೆ ಒಂದೇ ವಿಮಾನವನ್ನ ಕಾರ್ಗೋ ಆಗಿ, ಮಿಡ್ ಏರ್ ರಿಫ್ಯೂಯಲರ್ ಆಗಿ ಅಥವಾ ಮೆಡಿಕಲ್ ಇವ್ಯಾಕ್ಯುಯೇಷನ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಇದೇ ಕಾರಣಕ್ಕೆ ಇದು ಗ್ಲೋಬಲ್ ಹಿಟ್ ಆಗ್ತಾ ಇದೆ. C130J ವರ್ಸಸ್ C390. ಆಕಾಶದ ಅಸಲಿ ಬಾಸ್ ಯಾರು? ಮಾರ್ಕೆಟ್ ನಲ್ಲಿ ಈ C390 ವಿಮಾನಕ್ಕಿರೋ ಏಕೈಕ ಕಾಂಪಿಟೇಟರ್ ಅಂದ್ರೆ ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯ C130J ಸೂಪರ್ ಹರ್ಕ್ಯುಲೆಸ್. ಆದ್ರೆ ಹೊಸ 80 ವಿಮಾನಗಳ ಟೆಂಡರ್ ನಲ್ಲಿ C390 ವಿಮಾನ ಅಮೆರಿಕದ ವಿಮಾನವನ್ನ ಹಿಂದಿಕ್ತಾ ಇದೆ. ಅದು ಹೇಗೆ? ಡೀಟೇಲ್ ಆಗಿ ಕಂಪೇರ್ ಮಾಡಿ ನೋಡೋಣ. ಮೊದಲನೇದಾಗಿ ಎಂಜಿನ್ ಮತ್ತು ಸ್ಪೀಡ್. C130J ವಿಮಾನದಲ್ಲಿ ಟರ್ಬೋ ಪ್ರಾಪ್ ಎಂಜಿನ್ ಅಂದ್ರೆ ಫ್ಯಾನ್ ತರಹದ ಎಂಜಿನ್ಗಳಿವೆ. ಆದರೆ C390 ವಿಮಾನದಲ್ಲಿ 2 ಟರ್ಬೋ ಫ್ಯಾನ್ ಜೆಟ್ ಎಂಜಿನ್ಗಳಿವೆ. ಇದು ಏರ್ ಬಸ್ ಕಮರ್ಷಿಯಲ್ ವಿಮಾನಗಳಲ್ಲಿ ಬಳಸುವಷ್ಟೇ ಪವರ್ಫುಲ್ ಎಂಜಿನ್. ಇದರಿಂದ ಏನಾಗುತ್ತೆ, C130J ವಿಮಾನ ಗಂಟೆಗೆ 670 ಕಿಲೋಮೀಟರ್ ವೇಗದಲ್ಲಿ ಹಾರಿದ್ರೆ C390 ಜೆಟ್ ಬರೋಬ್ಬರಿ ಮ್ಯಾಕ್ 0.8 ಅಂದ್ರೆ ಗಂಟೆಗೆ 850 ಕಿಲೋಮೀಟರ್ ವೇಗದಲ್ಲಿ ಹಾರತ್ತೆ. ನೆಕ್ಸ್ಟ್, ಆಲ್ಟಿಟ್ಯೂಡ್. C130J ವಿಮಾನ 28,000 ಅಡಿಗಳವರೆಗೆ ಎತ್ತರದಲ್ಲಿ ಹಾರಬಲ್ಲದು, ಅಮೆರಿಕದ್ದು. ಆದರೆ ಎಂಬ್ರಾಯರ್ನ ಈ C390 36,000 ಅಡಿಗಳ ಎತ್ತರದಲ್ಲಿ ಆರಾಮಾಗಿ ಹಾರಾಟ ನಡೆಸುತ್ತೆ. ಮೂರನೇದಾಗಿ ಪೇಲೋಡ್ ಕೆಪಾಸಿಟಿ. ಅಮೆರಿಕದ C130J ಸುಮಾರು 19 ರಿಂದ 21 ಟನ್ ಭಾರವನ್ನ ಹೊತ್ಕೊಂಡು ಹಾರತ್ತೆ. ಆದರೆ ಬ್ರೆಜಿಲ್ನ C390 26 ಟನ್ ಭಾರವನ್ನ ಹೊತ್ತು ಹಾರತ್ತೆ. ಇದರ ಕಾರ್ಗೋ ಬೇ ಅಂದ್ರೆ ವಿಮಾನದ ಒಳಗಡೆ ಗೂಡ್ಸ್ ತುಂಬೋ ಜಾಗ ಅಮೆರಿಕದ ವಿಮಾನಕ್ಕಿಂತ ಉದ್ದ ಮತ್ತು ಅಗಲ ಇದೆ. ಇಲ್ಲಿ ಭಾರತಕ್ಕೆ ಅತಿ ಮುಖ್ಯವಾಗಿ ಇರೋ ವಿಚಾರ ಏನು ಗೊತ್ತಾ? ಲಡಾಖ್ ಬಾರ್ಡರ್ ನಲ್ಲಿ ಚೈನಾಗೆ ಕೌಂಟರ್ ಕೊಡೋಕೆ ಭಾರತ ಸ್ವದೇಶಿಯಾಗಿ ಝೋರಾವರ್ ಲೈಟ್ ಟ್ಯಾಂಕ್ ಅನ್ನು 25 ಟನ್ ತೂಕದ ಟ್ಯಾಂಕ್ ಅನ್ನ ರೆಡಿ ಮಾಡಿದೆ. ಈ 25 ಟನ್ ತೂಕದ ಟ್ಯಾಂಕ್ ಅನ್ನ C130J ಹೊತ್ಕೊಂಡು ಹೋಗೋದು ಕಷ್ಟ. ಆದ್ರೆ C390 ವಿಮಾನ ಇದನ್ನ ನೀಟಾಗಿ ಹೊಟ್ಟೆಲ್ ಹಾಕೊಂಡು ಫಾಸ್ಟ್ ಆಗಿ ಹೋಗಿ ಬಾರ್ಡರ್ಗೆ ಡೆಲಿವರಿ ಮಾಡಿಬಿಡುತ್ತೆ. ಟ್ಯಾಕ್ಟಿಕಲ್ ಮಿಲಿಟರಿ ಆಪರೇಷನ್ಗಳಲ್ಲಿ ಇದು ಗೇಮ್ ಚೇಂಜರ್ ಆಗ್ಬೋದು. ಮಹೀಂದ್ರ ಎಂಬ್ರಾಯರ್ ಮೆಗಾ ಪಾರ್ಟ್ನರ್ಶಿಪ್. ಎಸ್ ಸ್ನೇಹಿತರೆ, ಭಾರತದ ಮಹೀಂದ್ರ ಡಿಫೆನ್ಸ್ ಸಿಸ್ಟಮ್ಸ್ ಜೊತೆಗಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದು ಇಂಪಾರ್ಟೆಂಟ್ ಆಗ್ತಾ ಇದೆ. ಈ ಡೀಲ್ನಲ್ಲಿ ಮೊದಲ ಬಾರಿಗೆ 2024 ಫೆಬ್ರವರಿಯಲ್ಲಿ ಇವೆರಡು ಕಂಪನಿಗಳ ನಡುವೆ MOU ಸೈನ್ ಆಯಿತು. ಆಮೇಲೆ 2025 ಅಕ್ಟೋಬರ್ನಲ್ಲಿ ಸ್ಟ್ರಾಟಜಿಕ್ ಅಗ್ರಿಮೆಂಟ್ ಕೂಡ ಫೈನಲ್ ಆಯಿತು. ಈಗ 2026 ಫೆಬ್ರವರಿಯಲ್ಲಿ ಭಾರತದಲ್ಲೇ MRO ಅಂದ್ರೆ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಆಲ್ ಬೇಸ್ ಸ್ಥಾಪನೆ ಮಾಡೋ ಬಗ್ಗೆ ಕೂಡ ಒಪ್ಪಂದ ಆಗಿದೆ. ಬ್ರೆಜಿಲ್ನಿಂದ 80 ವಿಮಾನಗಳನ್ನ ರೆಡಿಮೇಡ್ ಆಗಿ ತಂದು ಭಾರತಕ್ಕೆ ಸೇಲ್ ಮಾಡೋ ಉದ್ದೇಶ ಅವರಿಗಿಲ್ಲ. ಬದಲಿಗೆ ಮೇಕ್ ಇನ್ ಇಂಡಿಯಾಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಈ ವಿಮಾನಗಳನ್ನ ಸಂಪೂರ್ಣವಾಗಿ ಭಾರತದಲ್ಲೇ ಉತ್ಪಾದನೆ ಮಾಡ್ತೀವಿ ಅನ್ನೋ ಆಫರ್ ಕೊಟ್ಟಿದ್ದಾರೆ. ಇದರ ಅರ್ಥ ವಿಮಾನದ ಸಣ್ಣ ಬಿಡಿ ಭಾಗಗಳಿಂದ ಹಿಡಿದು ಅದರ ಅಸೆಂಬ್ಲಿ ಲೈನ್ ವರೆಗೆ ಕಂಪ್ಲೀಟ್ ಸಪ್ಲೈ ಚೈನ್ ಮತ್ತು ಇಕೋಸಿಸ್ಟಮ್ ನಮ್ಮ ಭಾರತದಲ್ಲೇ ತಯಾರಾಗುತ್ತೆ, ಎದ್ದು ನಿಲ್ಲತ್ತೆ. ಇದರಿಂದ ಸಾವಿರಾರು ಕೋಟಿ ರೂಪಾಯಿಗಳ ಬಂಡವಾಳ ಹರಿದು ಬರುತ್ತೆ. ನಮ್ಮ ದೇಶದ ಯುವಕರಿಗೆ ಏರೋಸ್ಪೇಸ್ ಸೆಕ್ಟರ್ನಲ್ಲಿ ದೊಡ್ಡ ಜಾಬ್ಸ್ ಕ್ರಿಯೇಷನ್ ಕೂಡ ಆಗುತ್ತೆ. ಭಾರತದಿಂದಲೇ ವಿದೇಶಗಳಿಗೆ ವಿಮಾನಗಳ ಸಪ್ಲೈ. ಈ ಆಫರ್ನಿಂದ ಭಾರತಕ್ಕೆ ಆಗೋ ಅತಿ ದೊಡ್ಡ ಮತ್ತು ಲಾಂಗ್ ಟರ್ಮ್ ಲಾಭ ಏನು ಗೊತ್ತಾ? ಅದೇ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಥವಾ TOT. ಸ್ನೇಹಿತರೆ, ಪ್ರಪಂಚದ ಯಾವುದೇ ರಾಷ್ಟ್ರ ಅತ್ಯಾಧುನಿಕ ಡಿಫೆನ್ಸ್ ಟೆಕ್ನಾಲಜಿಯನ್ನು ಬೇರೆ ರಾಷ್ಟ್ರಕ್ಕೆ ಸುಮ್ಮನೆ ಬಿಟ್ಕೊಡೋದಿಲ್ಲ. ಆದರೆ ಈ ಡೀಲ್ನಲ್ಲಿ ಎಂಬ್ರಾಯರ್ ಕಂಪನಿ ಭಾರತಕ್ಕೆ ದೊಡ್ಡ ಮಟ್ಟದ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋ ಭರವಸೆ ಕೊಟ್ಟಿದೆ. ನಮ್ಮ ಇಂಡಿಯನ್ ಇಂಜಿನಿಯರ್ಸ್ ಈ ವಿಮಾನದ ಟೆಕ್ನಾಲಜಿಯನ್ನು ಕಲಿತಾರೆ. ಇದಕ್ಕಿಂತ ದೊಡ್ಡ ಲೆಕ್ಕಾಚಾರ ಏನು ಗೊತ್ತಾ? ತನಗೆ ಬೇಕಾಗಿರೋ 80 ವಿಮಾನ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಫೆಸಿಲಿಟಿ ಹಾಕ್ತಾ ಇಲ್ಲ ಇಲ್ಲಿ. ಮುಂದಿನ ದಿನಗಳಲ್ಲಿ ಭಾರತವನ್ನೇ ಒಂದು ಗ್ಲೋಬಲ್ ಪ್ರೊಡಕ್ಷನ್ ಹಬ್ ಮಾಡೋ ಲೆಕ್ಕಾಚಾರ ಕೂಡ ಎಂಬ್ರಾಯರ್ಗಿದೆ. ಅಂದರೆ ಫ್ಯೂಚರ್ನಲ್ಲಿ ಇಡೀ ಸೌತ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ, ಮಿಡಲ್ ಈಸ್ಟ್,
ಆಫ್ರಿಕನ್ ರಾಷ್ಟ್ರಗಳಿಗೆ ಈ C-390 ವಿಮಾನಗಳು ಬೇಕು ಅಂದರೆ ಬ್ರೆಜಿಲ್ನಿಂದ ಹೋಗೋದಲ್ಲ, ಬದಲಿಗೆ ಭಾರತದ ಫ್ಯಾಕ್ಟರಿಯಿಂದಲೇ ತಯಾರಾಗಿ ಇಲ್ಲಿಂದ ಎಕ್ಸ್ಪೋರ್ಟ್ ಆಗೋ ಪಾಸಿಬಿಲಿಟಿ ಕೂಡ ಇದೆ. ಹಿಮಾಲಯದಿಂದ ಮರುಭೂಮಿವರೆಗೆ C-390 ತಾಕತ್ತಿನ ಟೆಸ್ಟ್. ಎಸ್ ಸ್ನೇಹಿತರೆ, ಇಂಡಿಯನ್ ಏರ್ ಫೋರ್ಸ್ ಈ C-390 ವಿಮಾನಗಳನ್ನು ಅತ್ಯಂತ ಕಠಿಣವಾದ ಪರೀಕ್ಷೆಗೆ, ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾ ಇದೆ. ಒಂದು ಕಡೆ ಹೈ ಆಲ್ಟಿಟ್ಯೂಡ್ ಟ್ರಯಲ್ಸ್, ಲೇ, ತೋಯ್ಸ್, ದೌಲತ್ ಬೇಗ್ ಓಲ್ಡಿ ಇಂತಹ ಜಾಗಗಳಲ್ಲಿ ಆಮ್ಲಜನಕವೇ ಇರದ ರಕ್ತ ಹೆಪ್ಪುಗಟ್ಟೋ ಚಳಿಯ ವಾತಾವರಣದಲ್ಲಿ, ಹೈ ಆಲ್ಟಿಟ್ಯೂಡ್ ಜಾಗದಲ್ಲಿ, ಚಿಕ್ಕ ಚಿಕ್ಕ ರನ್ವೇಗಳಲ್ಲಿ ವಿಮಾನ ಹೇಗೆ ಟೇಕ್ ಆಫ್ ಆಗುತ್ತೆ, ಲ್ಯಾಂಡಿಂಗ್ ಆಗುತ್ತೆ ಅನ್ನೋ ಟೆಸ್ಟ್ ಮಾಡಲಾಗ್ತಿದೆ. ಇನ್ನೊಂದು ಕಡೆ ಹಾಟ್ ವೆದರ್ ಟ್ರಯಲ್ಸ್, ರಾಜಸ್ಥಾನದ ಜೈಸಲ್ಮೇರ್, ಜೋಧ್ಪುರ್ನಂಥ ಮರುಭೂಮಿಯಲ್ಲಿ 45ರಿಂದ 50 ಡಿಗ್ರಿ ಸುಡೋ ಬಿಸಿಲಲ್ಲಿ ಎಂಜಿನ್ನ ಥರ್ಮಲ್ ಸ್ಟ್ರೆಸ್, ಹೀಟ್ ಮ್ಯಾನೇಜ್ಮೆಂಟ್ ಹೇಗಿದೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಪ್ಯಾರಾ ಡ್ರಾಪ್ ಟ್ರಯಲ್ಸ್, ಕಾರ್ಗೋ ಲೋಡಿಂಗ್ ಎಲ್ಲವೂ ಕೂಡ ಟ್ರಯಲ್ ನಡೀತಾ ಇದೆ. ಎಲ್ಲ ಕಠಿಣ ಪರೀಕ್ಷೆಗಳಲ್ಲಿ ಪಾಸಾಗಿ C-390 ವಿಮಾನ ಫೈನಲ್ ಪರ್ಚೇಸ್ಗೆ ಗ್ರೀನ್ ಸಿಗ್ನಲ್ ಪಡ್ಕೊಂಡ್ರೆ ಭಾರತದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಅತಿ ದೊಡ್ಡ ಗೇಮ್ ಚೇಂಜರ್ ಆಗುತ್ತೆ ಇದು. ಜೊತೆಗೆ ಸ್ನೇಹಿತರೆ, ಈ ಎಂಬ್ರೇಯರ್ ಕಂಪನಿ ಮಹೀಂದ್ರಾದೊಟ್ಟಿಗೆ ಡಿಫೆನ್ಸ್ ಏರೋಪ್ಲೇನ್ ಮಾಡೋಕೆ ಈ ಹೆಜ್ಜೆ ಇಡ್ತಾ ಇದ್ರೆ, ಮತ್ತೊಂದು ಕಡೆ ಅದಾನಿಯೊಟ್ಟಿಗೆ ಸೇರಿಕೊಂಡು ಅಲ್ಲಿ ಪ್ಯಾಸೆಂಜರ್ ವಿಮಾನಗಳ ನಿರ್ಮಾಣಕ್ಕೂ ಕೂಡ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಭಾರತವನ್ನು ನೆಕ್ಸ್ಟ್ ಬಿಗ್ ಥಿಂಗ್ ಆಗಿ ಬ್ರೆಜಿಲ್ ಮತ್ತು ಎಂಬ್ರೇಯರ್ ಕಂಪನಿ ನೋಡ್ತಿರೋದಂತೂ ಸ್ಪಷ್ಟ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.